ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಆ ನಂತರ ನೀನು ಈ ಥರ ಆತುರದಿಂದ ಕೆಲಸ ಮಾಡಿರೋದ್ರಿಂದ ನನ್ನ ಬದುಕಿಡೀ ಹೀಗೆ ಆಗಿ ಹೋಗ್ತದೆ ಅಂಥೇಳಿ ಅವನು ತುಂಬ ದುಃಖಿಸ್ತಾನೆ. ದುಃಖಿಸಿ ಅದಕ್ಕೋಸ್ಕರ ನಿನಗೊಂದು ಶಾಪವನ್ನು ಕೊಡ್ತೇನೆ ಅಂಥೇಳಿ ಒಂದು ಶಾಪವನ್ನು ಅವನಿಗೆ ತನ್ನ ತಾಯಿಗೆ ಒಂದು ಶಾಪವನ್ನು ಕೊಡ್ತಾನೆ. ಏನು ಹೇಳಿದರೆ, ನಿನಗೆ ದಾಸ್ಯತ್ವ ಬರಲಿ ಅಂತ, ನೀನು ದಾಸಿಯಾಗಿ ನೀನು ಜೀವನ ಮಾಡುವಂತಹ ಒಂದು ಹೀನ ಪರಿಸ್ಥಿತಿ ನಿನಗೆ ಬರಲಿ ಅಂಥೇಳಿ ಒಂದು ಶಾಪವನ್ನು ಆಗ ಅವನು ಕೊಡ್ತಾನೆ. ಆಗ ವಿನುತೆ ಮತ್ತೆ ಕೇಳಿಕೊಳ್ತಾಳೆ, ತಪ್ಪಾಯಿತು ನನ್ನದು ಅಂಥೇಳಿ. ಆಗ ಕೊಟ್ಟ ಶಾಪದ ಪ್ರಕಾರವಾಗಿ ಅವಳಿಗೆ ದಾಸಿಯಾಗುವಂತಹ ದಿನವೂ ಸಮೇತ ಅವಳಿಗೆ ಬರ್ತದೆ. ಮುಂದೆ ಕದ್ರು ಮತ್ತು ವಿನುತೆಯರು ಒಮ್ಮೆ ಪಾಲ ಸಮುದ್ರ, ಹಾಲಿನ ಸಮುದ್ರದ ಆಸುಪಾಸಿನಲ್ಲೆಲ್ಲ ಸುತ್ತಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಅಲ್ಲಿ ಉಚ್ಚೈಶ್ರವಸ್ಸು ಅಂತ ಹೇಳುವಂತಹ ಒಂದು ದಿವ್ಯವಾದಂತಹ ಕುದುರೆ ಅಲ್ಲಿಗೆ ಬರ್ತದೆ. ಈ ಉಚ್ಚೈಶ್ರವಸ್ಸು, ಕಾಮಧೇನು, ಕಲ್ಪವೃಕ್ಷ ಇದೆಲ್ಲವೂ ಸಮೇತ ಸಮುದ್ರ ಮಥನದ ಕಾಲದಲ್ಲಿ ಮೇಲೆ ಬಂದಂತಹ ದಿವ್ಯವಾದಂತಹ ವಸ್ತುಗಳು. ಅದರಲ್ಲಿ ಒಂದು ಉಚ್ಚೈಶ್ರವಸ್ಸು ಅಂತ ಹೇಳುವಂತಹ ಒಂದು ದಿವ್ಯವಾದಂತಹ ಕುದುರೆ. ಆ ಉಚ್ಚೈಶ್ರವಸ್ಸು ಅಂತ ಹೇಳುವಂತಹ ದಿವ್ಯವಾದಂತಹ ಒಂದು ಕುದುರೆ, ಆ ಕುದುರೆ ಹೇಗಿತ್ತು ಹೇಳಿದ್ರೆ ಶ್ವೇತಾಶ್ವ ಅಂತ, ಅಂದರೆ ಬಿಳಿ ಬಣ್ಣದ ಒಂದು ದಿವ್ಯವಾದಂತಹ ಕುದುರೆ. ಇವರು ಇಬ್ಬರು ಕದ್ರು ಮತ್ತು ವಿನುತೆಯರು ದೂರದಿಂದ ಅದನ್ನು ನೋಡ್ತಾರೆ. ನೋಡಿದ ಕೂಡಲೇ ಕದ್ರುವಿಗೆ ಈಗ ಹೇಗಾದರೂ ಮಾಡಿ ವಿನುತೆಯನ್ನು ತನ್ನ ದಾಸಿಯನ್ನಾಗಿ ಅವಳನ್ನು ಮಾಡಿಕೊಳ್ಳಬೇಕು ಅಂಥೇಳಿ ಒಂದು ಆಲೋಚನೆ ಅವಳಲ್ಲಿ ಮೂಡ್ತದೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡು ಅಲ್ಲಿ ಕಾಣ್ತಿರುವಂತಹ ಆ ಒಂದು ಕುದುರೆ ಪರಿಪೂರ್ಣವಾಗಿ ಬಿಳಿಯಾಗಿಲ್ಲ ಅಂಥೇಳಿ ಅವಳು ಹೇಳ್ತಾಳೆ. ಆಗ ವಿನುತೆ ಹೇಳ್ತಾಳೆ, ಕಣ್ಣಿಗೆ ಎದುರೇ ಕಾಣ್ತಾ ಇದೆಯಲ್ವಾ ಅಂತೇಳಿ, ಅದು ಉಚ್ಚೈಶ್ರವಸ್ಸು ಅಂತ ಹೇಳುವಂತಹ ದಿವ್ಯವಾದ ಕುದುರೆ, ಅದು ಪರಿಪೂರ್ಣವಾದ ಬಿಳಿ ಬಣ್ಣದಲ್ಲೇ ಇರುವಂಥದ್ದು, ಹಾಗೆ ಬಿಳಿ ಬಣ್ಣದಲ್ಲೇ ಕಾಣ್ತಾ ಇದೆ ಅಂಥೇಳಿ ಅವಳು ಹೇಳ್ತಾಳೆ. ಹೀಗೆ ಮಾತು ಬೆಳೀತಾ ಹೋಗ್ತಾಳೆ. ಇವಳು ಕಪ್ಪು ಅಂತ ಹೇಳಲಿಕ್ಕೆ ಎಲ್ಲ ಬಿಳಿ ಇದೆ, ಆದರೆ ಅದರ ಬಾಲದ ತುದಿಯಲ್ಲಿ ಮಾತ್ರ ಸ್ವಲ್ಪ ಕಪ್ಪಾಗಿದೆ ಅಂಥೇಳಿ ಕದ್ರು ಹೇಳ್ತಾಳೆ. ಹಾಗೆ ಹೀಗೆ ಮಾತುಗಳು ಬೆಳೀತಾ ಹೋಗ್ತದೆ. ಆಗ ಏನೇ ಆಗಲಿ ವಿನುತೆ ಹೇಳ್ತಾಳೆ, ಹತ್ರ ಹೋಗಿ ನೋಡೋಣ ಅಂಥೇಳಿ. ಹತ್ರ ಹೋಗಿ ನೋಡಿದರೆ ನಮ್ಮ ಒಂದು ಸಂಶಯಗಳೆಲ್ಲ ಪರಿಹಾರವಾಗ್ತದೆ ಅಂತೇಳಿ ಅವರು ನಿರ್ಣಯವನ್ನು ಮಾಡಿಕೊಳ್ತಾರೆ. ಆಗ ಕದ್ರು ಹೇಳ್ತಾಳೆ, ಇವತ್ತು ಬೇಡ ಅಂಥೇಳಿ, ಇವತ್ತು ಬೇಡ, ಸ್ವಲ್ಪ ಸಂಜೆ ಆಗ್ತಾ ಇದೆ, ನಾಳೆಯ ದಿವಸ ಬಂದು ನೋಡೋಣ ಅಂಥೇಳಿ. ಆಗ ಕದ್ರು ಹೇಳ್ತಾಳೆ, ಏನು ಹೇಳಿದರೆ, ಅದರ ಬಾಲ ಕಪ್ಪಾಗಿರುವಂಥದ್ದು ಹೌದಾಗಿದ್ದರೆ ನೀನು ನನ್ನ ದಾಸಿ ಆಗಬೇಕು ಅಂಥೇಳಿ, ಇಲ್ಲ ಅಂಥೇಳಿದ್ರೆ ನಾನು ನಿನ್ನ ದಾಸಿ ಆಗ್ತೇನೆ ಅಂಥೇಳಿ ಅಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಸರಿ ಅಂಥೇಳಿ ಅವರು ಹೋಗ್ತಾರೆ ಆಶ್ರಮಕ್ಕೆ. ಹೋದ ನಂತರ ಆ ಕದ್ರು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವರ ಎಲ್ಲ ಆ ಒಂದು ಸರ್ಪ ಸಂತತಿಯ ಎಲ್ಲ ತನ್ನ ಮಕ್ಕಳನ್ನು ಹತ್ತಿರ ಕರೆದು ಈ ವಿಷಯಗಳನ್ನೆಲ್ಲ ಹೇಳ್ತಾಳೆ. ಹೇಳಿ ಹೀಗೆ ಅವಳನ್ನು ಸೋಲಿಸಬೇಕು ಅಂತ ಹೇಳಿ ಆದರೆ ಆ ಒಂದು ಬಾಲ ಕಪ್ಪಾಗಬೇಕು ಅಂಥೇಳಿ, ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವೆಲ್ಲರೂ ಆ ಬಾಲಕ್ಕೆ ಸುತ್ತಿಕೊಳ್ಳಿ ಅಂಥೇಳಿ. ಆಗ ಕಪ್ಪಾಗಿಯೇ ಕಾಣ್ತದೆ ಆ ಬಾಲ ಅಂತ. ಏಕೆಂತೇಳಿದ್ರೆ ನೀವು ಕಾಮರೂಪರು ಅಂಥೇಳಿ, ಅಂದರೆ ಸರ್ಪಸಂತತಿಗಳು ಅವರೆಲ್ಲ ದಿವ್ಯ ಪುರುಷರು, ಹಾಗಾಗಿ ಅವರಿಗೆ ಆ ಒಂದು ಕಪ್ಪು ಬಣ್ಣದಲ್ಲಿ ಮಾತ್ರ ಕಾಣುವಂತಹ ಶಕ್ತಿ ಅವರಿಗಿತ್ತು ಅಂಥೇಳಿ. ಹಾಗಾಗಿ ಇಡೀ ಬಾಲದಲ್ಲಿ ಅವರು ಕೂತರು ಅಂತ ಹೇಳಿದ್ರೆ ಅದು ಕಪ್ಪು ಬಣ್ಣದಲ್ಲಿ ಕಾಣ್ತದೆ ಅಂತ, ಹಾವಾಗಿ ಏನು ಕಾಣುವುದಿಲ್ಲ, ಅದು ಕಪ್ಪು ಬಣ್ಣದಲ್ಲಿ ಮಾತ್ರ ಕಾಣ್ತದೆ ಅಂತೇಳಿ, ಅಂತಹ ಒಂದು ದಿವ್ಯ ಶಕ್ತಿ ಅವರಲ್ಲೆಲ್ಲ ಇತ್ತು ಅಂತೇಳಿ. ಹಾಗಾಗಿ ನೀವು ಇದನ್ನು ಮಾಡಬೇಕು ಅಂಥೇಳಿ ಹೇಳುವಾಗ ಆಗ ಯಾರೂ ಅದಕ್ಕೆ ಒಪ್ಪುವುದಿಲ್ಲ. ಐರಾವತ ಮೊದಲಾದಂತಹ ಆ ಸರ್ಪ ಸಂತತಿಗಳು ಎಲ್ಲರೂ ಸಮೇತ ಅದನ್ನು ಪರಿಪೂರ್ಣವಾಗಿ ವಿರೋಧವನ್ನೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀನು ತಾಯಿಯಾಗಿ ಇಂತಹ ಕೆಲಸವನ್ನು ಮಾಡುವುದಾ ಅಂತ. ಏಕೆ ಅಂತ ಹೇಳಿದ್ರೆ, ವಿನುತೆ ಏನು ದೂರದವಳಲ್ಲ, ಅವಳು ನಮಗೆ ಚಿಕ್ಕಮ್ಮ ಆಗಬೇಕು, ಅಂಥವಳಿಗೆ ಅನ್ಯಾಯ ಮಾಡುವಂಥದ್ದು ಸರಿಯಲ್ಲ ಅಂಥೇಳಿ ತುಂಬ ಹಿತವಾದಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಹೆಚ್ಚಿನ ಸರ್ಪ ಸಂತತಿಗಳು ಎಲ್ಲವೂ ಸಮೇತ ನಾವು ಇದಕ್ಕೆ ಒಪ್ಪುವುದಿಲ್ಲ ಅಂಥೇಳಿ ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಆಗ ಕ್ರುದ್ಧಳಾದಂತಹ ಕದ್ರು ಒಂದು ಶಾಪವನ್ನು ಕೊಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಒಂದು ಶಾಪವನ್ನು ಕೊಡ್ತಾಳೆ. ಯಾಕೆ ನನ್ನ ಮಾತನ್ನು ನೀನು ವಿರೋಧ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಈ ನಮ್ಮ ಸಮಾಜದಲ್ಲಿ ನಾವು ಹಾಗೆ ನೋಡ್ತೇವೆ. ನಾವು ಹಿರಿಯರ ಹತ್ರಿಗೆ ಮಾತಾಡ್ತಿರುವಾಗ ಅವರೇನಾದರೂ ಕೆಲವೊಂದಷ್ಟು ಸಮಯದಲ್ಲಿ ತಪ್ಪುಗಳು ಅವರಲ್ಲಿದ್ದರೂ ಸಮೇತ ನಾವೇನಾದ್ರು ಸಣ್ಣವರಾದಂತಹ ನಾವು ಹೇಳಿದ ಮಾತನ್ನು ಅವರು ತೆಗೆದುಕೊಳ್ಳುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಈಗೋ ಹರ್ಟ್ ಆಗ್ತದೆ ಅಂಥೇಳಿ, ಇವತ್ತಿನ ಮಾತಿನಲ್ಲಿ ಹೇಳುವುದಾದರೆ ಹಾಗೆ ಆಗ್ತದೆ ಅಂಥೇಳಿ.
ಹಾಗೆ ಇಲ್ಲಿಯೂ ಸಮೇತ ಅವಳಿಗೆ ತನ್ನ ಮಕ್ಕಳೇ ನನಗೇನು ಬುದ್ಧಿವಾದ ಹೇಳುವುದು ಅಂಥೇಳಿ ಅವಳಿಗೆ ಅನ್ನಿಸಿ ಅವಳೊಂದು ಶಾಪವನ್ನು ಕೊಡ್ತಾಳೆ. ಏನು ಅಂತ ಹೇಳಿದ್ರೆ, ಮುಂದೆ ಜನಮೇಜಯ ಅಂತ ಹೇಳುವ ಒಬ್ಬ ರಾಜ ಬರ್ತಾನೆ. ಆ ರಾಜ ಒಂದು ಯಜ್ಞವನ್ನು ಮಾಡಿ, ಆ ಸರ್ಪಯಾಗ ಅಂತ ಹೇಳುವ ಸರ್ಪಯಾಗವನ್ನು ಮಾಡಿ, ಆ ಯಾಗದಲ್ಲಿ ಮಾಡಿದಾಗ ಅದರಲ್ಲೆಲ್ಲ ನೀವು ನಾಶವಾಗಿ ಹೋಗಿ ಅಂಥೇಳಿ ಶಾಪವನ್ನು ಕೊಡ್ತಾರೆ. ಕೊಟ್ಟ ನಂತರ ಆಗ ಈಗ ಮುಂದೇನು ಅಂಥೇಳಿ, ಆಗ ಕೆಲವು ಸರ್ಪ ಸಂತತಿಗಳು, ವಿಶೇಷವಾಗಿ ಕಾರ್ಕೋಟಕ ಮೊದಲಾದ ಸರ್ಪ ಸಂತತಿಗಳು, ಸರಿ ನಾವೇ ಹೋಗಿ ಅದಕ್ಕೆ ಸುತ್ತಿಕೊಳ್ತೇವೆ ಅಂಥೇಳಿ, ನಿನ್ನ ಮಾತನ್ನು ನಡೆಸಿಕೊಡ್ತೇವೆ ಅಂಥೇಳಿ ಅವರು ಒಪ್ಪಿಗೆಯನ್ನು ಕೊಡ್ತಾರೆ. ಕೊಟ್ಟ ನಂತರ ಮುಂದೆ ಆ ಕಥಾಭಾಗಗಳೆಲ್ಲ ನಡೀತದೆ. ಮುಂದೆ ನಮಗೆ ಯೋಗಾಯೋಗಗಳು ಕೂಡಿಕೊಂಡು ಬಂತು ಅಂತ ಹೇಳಿ ಆದರೆ ಮಹಾಭಾರತವನ್ನು ಹೀಗೆ ಪ್ರವಚನ ರೂಪದಲ್ಲಿ ಮಾಡುವ ಯೋಗ ಏನಾದರೂ ಬಂತು ಅಂತ ಹೇಳಿ ಆದರೆ ಆ ಮಹಾಭಾರತದಲ್ಲಿ ಆ ವಿಚಾರಗಳನ್ನೆಲ್ಲ ಮುಂದೆ ನೋಡೋಣ. ಹೀಗೆ ಇಲ್ಲಿ ಇದಕ್ಕೊಂದು ಆರಂಭದಲ್ಲಿ ಸರ್ಪಸಂತತಿಗಳು ಹೇಗೆ ಬಂದವು, ಸರ್ಪಸಂತತಿಗಳು ಮುಂದೆ ಯಾವ ರೀತಿ ಕೆಲವೊಂದಷ್ಟು ಸರ್ಪಸಂತತಿಗಳು ನಾಶವಾದವು ಅಂತ ಹೇಳುವಂಥದ್ದನ್ನೆಲ್ಲ ಸ್ವಲ್ಪ ಕ್ಲುಪ್ತವಾಗಿ ಇಲ್ಲಿ ನಾವು ನೋಡಿಕೊಂಡು ಬಂದ್ವಿ. ಮುಂದೆ ಕಾಲಗಳು ಘಟಿಸ್ತಾ ಹೋಗ್ತದೆ. ಮಹಾಭಾರತ ಯುದ್ಧಗಳೆಲ್ಲ ನಡೀತದೆ. ಧರ್ಮನಂದನ ಧರ್ಮರಾಜ ಪಟ್ಟವನ್ನು ಏರ್ತಾನೆ. ಪಟ್ಟವನ್ನು ಏರಿ 36 ವರ್ಷಗಳು ಕಾಲ ಅವನು ರಾಜ್ಯಭಾರವನ್ನೆಲ್ಲ ಮಾಡಿ, ಮುಂದೆ ಕೃಷ್ಣ ನಿರ್ಯಾಣದ ನಂತರ ತಾವು ಇಲ್ಲಿರುವುದು ಸರಿಯಲ್ಲ ಅಂಥೇಳಿ ಅವರು ಸ್ವರ್ಗಾರೋಹಣ ಮಾಡಲಿಕ್ಕೆ ಹೊರಡುವ ಕಾಲದಲ್ಲಿ ಅಭಿಮನ್ಯುವಿನ ಪುತ್ರನಾದಂತಹ ಪರೀಕ್ಷಿತನಿಗೆ ಆ ಒಂದು ಹಸ್ತಿನಾಪುರದ ರಾಜ್ಯ ಸಿಂಹಾಸನವನ್ನೆಲ್ಲ ಕೊಟ್ಟು ಅವನಿಗೆ ಯಾವ ರೀತಿ ಆಡಳಿತವನ್ನು ಮಾಡಬೇಕು ಅಂತ ಹೇಳುವುದ ಎಲ್ಲ ವಿಚಾರಗಳನ್ನು ಹೇಳಿ ಅವರು ಹೋಗ್ತಾರೆ. ಮುಂದೆ ಪರೀಕ್ಷಿತ್ ರಾಜ ಒಳ್ಳೆಯ ರೀತಿಯ ರಾಜ್ಯಭಾರವನ್ನೇ ಮಾಡಿಕೊಂಡು ಬರ್ತಾ ಇದ್ದ. ಮುಂದೆ ಒಮ್ಮೆ ಅವನು ಬೇಟೆಗಾಗಿ ಕಾಡಿಗೆ ಹೋದಂತಹ ಕಾಲದಲ್ಲಿ ಬೇಟೆಗಳೆಲ್ಲ ಮುಗಿಸಿ ಹಿಂದಿರುಗಿ ಬರುವಾಗ ತೀವ್ರವಾದಂತಹ ಬಾಯಾರಿಕೆ ಅವನಿಗೆ ಆಗ್ತದೆ. ಅಂತಹ ಕಾಲದಲ್ಲಿ ಅಲ್ಲೊಂದು ಋಷಿ ಆಶ್ರಮ ಇರ್ತದೆ, ಶಮೀಕ ಅಂತ ಹೇಳುವಂತಹ ಋಷಿಗಳ ಆಶ್ರಮ ಇರ್ತದೆ. ಅಲ್ಲಿ ಹೋಗಿ ಅವರು ಧ್ಯಾನಾವಸ್ಥೆಯಲ್ಲಿ ಶಮೀಕ ಋಷಿಗಳು ಕೂತಿರ್ತಾರೆ. ಆಗ ಆ ಶಮೀಕ ಋಷಿಗಳ ಹತ್ರ ಹೋಗಿ ಅವನು ಕೇಳಿಕೊಂಡಾಗ, ನನಗೆ ನೀರು ಕೊಡಿ, ಬಾಯಾರಿಕೆ ಆಗ್ತಿದೆ ಅಂತ ಹೇಳುವಾಗ, ಅವರು ಧ್ಯಾನಾವಸ್ಥೆಯಲ್ಲಿ ಯೋಗ ಸಮಾಧಿಯಲ್ಲಿ ಅವರು ಇದ್ದಿರುವುದರಿಂದ ಅವರಿಗೆ ಬಾಹ್ಯ ಪ್ರಪಂಚದ ಅರಿವುಗಳೆಲ್ಲ ಅವರಿಗೆ ಆಗ್ತಾ ಇರಲಿಲ್ಲ ಅಂಥೇಳಿ ನಾವು ಹೇಳ್ಬೋದು. ಇವೆಲ್ಲ ಸುಳ್ಳ, ಹೀಗೆಲ್ಲ ಆಗ್ತದಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆಗ್ತದೆ ಅಂತ. ಕಲಿಯುಗದಲ್ಲೂ ಅಂತಹ ಬೇಕಾದಷ್ಟು ನಿದರ್ಶನಗಳು ನಮಗೆ ಕಂಡು ಬರ್ತದೆ. ವಿಶೇಷವಾಗಿ ರಾಮಕೃಷ್ಣ ಪರಮಹಂಸರು ಇದೇ ರೀತಿಯ ದಿವ್ಯ ಸಮಾಧಿ ಸ್ಥಿತಿಗಳಲ್ಲೆಲ್ಲ ಅವರು ಇರ್ತಾ ಇದ್ರು ಅಂಥೇಳಿ. ಒಂದು ಸಮಯ 3 ದಿವಸಗಳ ಪರ್ಯಂತರವಾಗಿ ಸಮಾಧಿ ಸ್ಥಿತಿಯಲ್ಲೇ ಅವರು ಇದ್ರಂತೆ. ಹೀಗೆ ಅದು ಹಾಗೆ ಇರಲಿಕ್ಕೆ ಸಾಧ್ಯವಾಗ್ತದೆ ಅಂಥೇಳಿ. ಹೀಗೆ ಇಂತಹ ಶಮೀಕ ಋಷಿಗಳು ಇದ್ದಂತಹ ಕಾಲದ ಅವಾಗಿರುವುದರಿಂದ ಅವರಿಗೆ ರಾಜ ಬಂದಿರೋದು ಗೊತ್ತಾಗುವುದಿಲ್ಲ. ಆಗ ರಾಜನಿಗೆ ಆ ಒಂದು ಆಯಾಸವಾಗಿರ್ತದೆ. ಅಂತಹ ಕಾಲದಲ್ಲಿ ಸಿಟ್ಟು ಬರ್ತದೆ ಅವನಿಗೆ. ಆಗ ಅವನು ಅಲ್ಲೇ ಒಂದು ಸತ್ತಿರುವಂತಹ ಒಂದು ಹಾವು ಅಲ್ಲಿ ಬಿದ್ದಿಕೊಂಡಿರ್ತದೆ. ಆ ಒಂದು ಸತ್ತ ಹಾವನ್ನು ರಾಜನ ಕುತ್ತಿಗೆಗೆ ಹಾಕಿ ಹೋಗ್ತಾರೆ. ಮುಂದೆ ಸ್ವಲ್ಪ ಸಮಯದ ನಂತರ ಶೃಂಗಿ ಅಂದರೆ ಶಮೀಕ ಋಷಿಗಳ ಮಗ, ಅವನು ಆಟವಾಡಲಿಕ್ಕೆ ಅಂತ ಹೋದಂತಹ ಹುಡುಗ ಮನೆಗೆ ಬರ್ತಾನೆ. ಬಂದು ನೋಡ್ತಾನೆ ತಂದೆಯ ಕುತ್ತಿಗೆಯಲ್ಲಿ ಒಂದು ಹಾವಿದೆ ಅಂಥೇಳಿ. ಆಗ ಅವನಿಗೆ ವಿಪರೀತವಾದಂಥ ಸಿಟ್ಟು ಬರ್ತದೆ. ಸಿಟ್ಟು ಬಂದು, ಯಾರು ನನ್ನ ತಂದೆಯ ಕುತ್ತಿಗೆಗೆ ಹಾವನ್ನು ಹಾಕಿದ್ದಾರೋ ಅಂತಹ ವ್ಯಕ್ತಿ 7 ದಿನಗಳಲ್ಲಿ ತಕ್ಷಕ ಎನ್ನುವಂತಹ ಸರ್ಪ ದಂಶ್ರದಿಂದಾಗಿ ಸರ್ಪ ಕಚ್ಚಿ ಅವನು ಸಾಯೋ ಥರ ಆಗಲಿ ಅಂಥೇಳಿ ಒಂದು ಶಾಪವನ್ನು ಅವನು ಕೊಡ್ತಾನೆ. ನಂತರ ಶಮೀಕ ಋಷಿಗಳು ಎಚ್ಚರವಾದ ನಂತರ ಅವರಿಗೆ ವಿಷಯಗಳೆಲ್ಲ ಗೊತ್ತಾಗ್ತದೆ. ಆಗ ಗೊತ್ತಾದ ನಂತರ ಈಗ ಋಷಿ ಶಾಪವಾಗಿರೋದ್ರಿಂದ ಅದನ್ನು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಆದರೆ ಏನು ಮಾಡಬಹುದು ಹೇಳಿದರೆ ರಾಜನಿಗೆ ಹೋಗಿ ಹೇಳುವಂಥದ್ದು ಅಂತ. ಹೋಗಿ ಆ ವಿಷಯಗಳನ್ನು ತಿಳಿಸಿ, ಹಿಂಗೆ ಶಾಪ ಬಂದಿದೆ, ಇನ್ನು 7 ದಿವಸಗಳಲ್ಲಿ ಅದಕ್ಕೆ ನಿನಗೆ ಬೇಕಾದ ಏನೋ ಮಾರ್ಗಗಳಿದ್ರೆ ನೀನು ಅದನ್ನು ನೋಡಿಕೋ ಅಂಥೇಳಿ ಅವನಿಗೆ ವಿಚಾರಗಳನ್ನು ಶಮೀಕ ಋಷಿಗಳು ತಿಳಿಸ್ತಾರೆ. ಮುಂದೆ ಆಗ ಅವನು ತುಂಬ ದುಃಖಿಸ್ತಾನೆ. ಒಂದು ತಿಳಿಯದೆ ನಾನು ಋಷಿಗಳಿಗೆ ಅವಮಾನ ಮಾಡಿದೆಯಲ್ಲ ಅಂಥೇಳಿ ಅವನಿಗೆ ತುಂಬ ಬೇಸರವಾಗಿ, ಆಗ ಅವನಿಗೆ ಕಾಣುವಂಥದ್ದು ಇನ್ನೇನು ಮಾಡಬೇಕು ಅಂತ. 7 ದಿವಸಗಳಲ್ಲಿ ನನಗೆ ಸಾವು ಬರ್ತದೆ, ಇನ್ನೇನು ಮಾಡಬೇಕು ಅಂಥೇಳಿ. ಅಂತಹ ಕಾಲದಲ್ಲಿ ಅಲ್ಲಿಗೆ ಶುಕಾಚಾರ್ಯರು ಬರ್ತಾರೆ. ವೇದವ್ಯಾಸರ ಪುತ್ರರು ಶುಕಾಚಾರ್ಯರು ಅವರಲ್ಲಿಗೆ ಬರ್ತಾರೆ. ಬಂದ ಕೂಡಲೇ ಅವರಿಗೆ ನಮಸ್ಕಾರಗಳನ್ನು ಮಾಡಿ ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಏನು ಪ್ರಶ್ನೆಯನ್ನು ಕೇಳ್ತಾನೆ ಹೇಳಿದರೆ,
ಮೃತ್ಯು ಸನ್ನಿಹಿತವಾಗಿರುವ ವ್ಯಕ್ತಿ ಏನನ್ನು ಮಾಡಬೇಕು ಅಂತ. ಅಂದರೆ ಇನ್ನು ಸಾವು ಬರ್ತಾ ಇದೆ ಅಂತ ಹೇಳುವ ವ್ಯಕ್ತಿ ಏನನ್ನ ಮಾಡಬೇಕು, ಅವನ ಕಾರ್ಯಗಳೇನು ಅಂತ ಹೇಳುವಾಗ ಆಗ ಹೇಳ್ತಾರೆ. ಆಗ ವೇದವ್ಯಾಸರು ಶುಕಾಚಾರ್ಯರು ಹೇಳ್ತಾರೆ, ಅವರಿಗೆ ಇರುವ ಮಾರ್ಗ ಒಂದೇ, ಪರಮಾತ್ಮನ ಚಿಂತನೆ ಅಂತ. ಮಹಾವಿಷ್ಣುವಿನ ಚಿಂತನೆ, ಮಹಾವಿಷ್ಣುವಿನ ಆರಾಧನೆ, ಮಹಾವಿಷ್ಣುವಿನ ಕಥೆಗಳನ್ನು ಕೇಳುವಂಥದ್ದು, ಇದನ್ನೇ ಮಾಡುವಂಥದ್ದೇ ಮೃತ್ಯು ಸನ್ನಿಹಿತವಾದಂತಹ ಕಾಲದಲ್ಲಿ ಮಾಡುವಂತಹ ಕರ್ತವ್ಯ ಅಂಥೇಳಿ. ಅದೇ ನಮಗೀಗ ಅನ್ನಿಸ್ಬೋದು, ಮೃತ್ಯು ಸನ್ನಿಹಿತವಾಗುವ ಕಾಲದಲ್ಲಲ್ವಾ, ಅದು ಯಾವಾಗಲೂ ಬರ್ತದೆ ಮುಂದೆ, ಹಾಗಾಗಿ ಈಗ ಬೇಡ ಅಂಥೇಳಿ. ಅಲ್ಲ ಅಂತ. ಹೇಗೆ ಹೇಳಿದರೆ, ಮೃತ್ಯು ಯಾವಾಗ ಬರ್ತದೆ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ. ಹಾಗಾಗಿ ಈಗ ಮಾಡಲು ಹರಿಯ ಸ್ಮರಣೆಯ ಅಂತ ದಾಸರು ಹೇಳುವ ಹಾಗೆ ಈ ಕ್ಷಣದಿಂದಲೇ ಅದನ್ನು ನಾವು ಮಾಡಿಕೊಂಡು ಬರಬೇಕು ಅಂತ. ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ 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 ಇದ್ದರೆ ಸಮೇತ ಆ ಮೃತ್ಯುಕಾಲ ಸನ್ನಿಹಿತವಾಗುವಂತಹ ಕಾಲದಲ್ಲಿ 100 ಚೇಳುಗಳು ಒಟ್ಟಿಗೆ ಕಚ್ಚಿದರೆ ಯಾವ ರೀತಿಯ ನೋವು ಆಗ್ತದೋ ಹಾಗೆ ಮರಣಕಾಲದಲ್ಲಿ ಆಗ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಆದರೆ ಮಹಾವಿಷ್ಣುವಿನ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹ ವ್ಯಕ್ತಿಗೆ ಅದಾಗುವುದಿಲ್ಲ ಅಂಥೇಳಿ ಭಾಗವತ ಸ್ಪಷ್ಟವಾಗಿ ಹೇಳ್ತದೆ. ಹೀಗೆ 7 ದಿವಸಗಳು ದಿವ್ಯ, ಹಗಲು ರಾತ್ರಿ ದಿವ್ಯವಾಗಿರುವಂತಹ ಶ್ರೀಮದ್ ಭಾಗವತವನ್ನು ಮಹಾವಿಷ್ಣುವಿನ 8-10 ಅವತಾರಗಳನ್ನು ಮಾತ್ರ ಹೇಳಿರುವುದಲ್ಲ, 24 ದಿವ್ಯವಾಗಿರುವಂತಹ ಅವತಾರಗಳನ್ನು, ಅವತಾರದ ಲೀಲೆಗಳನ್ನು, ಭಗವಂತನ ಭಕ್ತರ ಲೀಲೆಗಳನ್ನು ಎಲ್ಲವುದನ್ನು ಸಮೇತ ಸವಿಸ್ತಾರವಾಗಿ 7 ಹಗಲು 7 ರಾತ್ರಿ ಪರ್ಯಂತರವಾಗಿ ಶುಕಾಚಾರ್ಯರು ಆ ಒಂದು ಶ್ರೀಮದ್ ಭಾಗವತವನ್ನು ಪ್ರವಚನ ರೂಪದಲ್ಲಿ ಅವನಿಗೆ ಬೋಧಿಸ್ತಾರೆ. 7ನೆಯ ದಿವಸ ತಕ್ಷಕನಿಂದಾಗಿ ತಕ್ಷಕ ಕಚ್ಚಿ ಅವನು ದೇಹವನ್ನು ಬಿಡುತ್ತಾನೆ. ಬಿಟ್ಟು ದಿವ್ಯ ಲೋಕಗಳಿಗೆ ಅವನು ಹೋಗ್ತಾನೆ ಅಂಥೇಳಿ ಆ ಕಥೆಯನ್ನೆಲ್ಲ ಹೇಳ್ತಾರೆ. ಮುಂದೆ ಸ್ವಲ್ಪ ಸಮಯದ ನಂತರ ಅವನಿಗೆ ಒಬ್ಬ ಮಗ, ಜನಮೇಜಯ ಅಂಥೇಳಿ ನಾವು ಹಿಂದೆ ಹೇಳಿದ್ವಿ. ಜನಮೇಜಯನಿಂದಾಗಿ ಯಜ್ಞಗಳೆಲ್ಲ ನಡೀತದೆ ಅಂಥೇಳಿ ಹಿಂದೆ ನೋಡಿದ್ವಿ. ಹಾಗೆ ಅಂತಹ ಜನಮೇಜಯ ರಾಜನಿಗೆ ಅವನಿಗೆ ಈ ವಿಚಾರಗಳೆಲ್ಲವೂ ಗೊತ್ತಾಗ್ತದೆ. ಅವನಿಗೆ ಗೊತ್ತಾಗಿ ಹೇಗಾದರೂ ಅಂದರೆ ಅವನಿಗೆ ವಿಷಯಗಳನ್ನೆಲ್ಲ ಹೇಳ್ತಾರೆ. ಹೀಗೆ ನಿನ್ನ ಅಪ್ಪನ ಸಾವಿಗೆ ಈ ತಕ್ಷಕನೇ ಕಾರಣ ಅಂಥೇಳಿ. ಹಾಗೆ ಅವನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಏನು ಮಾಡ್ತಾನೆ ಹೇಳಿದ್ರೆ, ನನ್ನ ಅಪ್ಪನನ್ನು ಒಂದು ತಕ್ಷಕ ಕಚ್ಚಿದ ಆಗಿರೋದ್ರಿಂದ, ದಂಶನದಿಂದಾಗಿ ಅವನು ಸತ್ತಿದ್ದಾನೆ ಆಗಿರೋದ್ರಿಂದ ಇಡೀ ಸರ್ಪ ಸಂತತಿಯನ್ನೇ ನಾಶ ಮಾಡಬೇಕು ಅಂಥೇಳಿ, ಇಡೀ ಸರ್ಪ ಸಂತತಿಯನ್ನೇ ನಾಶ ಮಾಡಬೇಕು ಅಂಥೇಳಿ, ಯಜ್ಞ ಮಾಡಬೇಕು ಅಂಥೇಳಿ ಅವನು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿಕೊಳ್ತಾನೆ. ಅಂದರೆ ಇವತ್ತಿನ ದಿವಸ ನಾವೆಲ್ಲ ನೋಡ್ತೇವೆ, ಯಾರೋ ಒಂದು ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಮಾಡುವ ತಪ್ಪು, ಏನೋ ಒಂದು ತಪ್ಪುಗಳನ್ನು ಮಾಡ್ತಾನೆ ಹೇಳಿದರೆ ಇಡೀ ಸಮುದಾಯಕ್ಕೆ ಬೈದು ಬಿಡುವಂಥದ್ದು ಅಂಥೇಳಿ. ಹೀಗೆಲ್ಲ ಮಾಡಬಾರದು ಅಂಥೇಳಿ. ಏಕೆ ಅಂತ ಹೇಳಿದ್ರೆ, ಇಲ್ಲಿ ತಕ್ಷಕನೂ ಸಮೇತ ಅವನಾಗಿಯೇ ಅವನು ಬಂದೇನು ಕಚ್ಚಿರುವಂಥದ್ದಲ್ಲ. ಋಷಿಶಾಪ ಅಂತ ಹೇಳುವಂಥದ್ದು ಅದೂ ಸಹ ಆಗಬಾರದು. ಹಾಗಾಗಿ ಮತ್ತೆ ಇನ್ನೊಂದು ಶ್ರೀಮದ್ ಭಾಗವತವೂ ಜಗತ್ತಿಗೆ ಬರಬೇಕು. ಮತ್ತೆ ಇನ್ನೊಂದು ಪರೀಕ್ಷಿತ್ ರಾಜ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭಾಗವತದಲ್ಲಿ, ಕಟ್ಟಕಡೆ ಕಾಲದ ಅವನೇನು ಅಯ್ಯೋ ನಂಗೆ ಸಾವು ಬರ್ತಿದ್ದಿಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಅವನೇನು ಜೀವವನ್ನು ಬಿಡಲಿಲ್ಲ. ಅವನು ದಿವ್ಯ ಸ್ವರೂಪದಲ್ಲಿ, ಅವನಿಗೆ ಹಾವು ಕಚ್ಚುತ್ತಿರುವ ಕಾಲದಲ್ಲೂ ಅವನಿಗೆ ಕಾಣ್ತಾ ಇದ್ದದ್ದು ಮಹಾವಿಷ್ಣುವೇ. ಹಾಗೆ ಅಂದರೆ ಅವನನ್ನ ಆ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಇಂತಹ ಒಂದು ಮಾರ್ಗಗಳು ಅಲ್ಲಿ ಪರಮಾತ್ಮ ನಿರ್ಣಯ ಮಾಡಿದ್ದ ಅಂಥೇಳಿ. ಇದನ್ನೆಲ್ಲ ತಿಳಿದುಕೊಳ್ಳದೆ ಜನಮೇಜಯ ಸರ್ಪಯಾಗಕ್ಕೆ ತೊಡಗುತ್ತಾನೆ. ಆ ಸರ್ಪಯಾಗದಲ್ಲಿ ಒಂದು ಘೋರವಾದಂತಹ ಯಾಗವಾಗಿ ಹೋಗ್ತದೆ. ನಾನಾ ವಿಧದ ಸರ್ಪಗಳು, ಮಹಾಭಾರತದ ಆದಿಪರ್ವದಲ್ಲಿ ತುಂಬ ಸವಿಸ್ತಾರವಾಗಿ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಇಷ್ಟೋ ದಿವ್ಯವಾಗಿರುವಂತಹ ದಿವ್ಯ ಬಣ್ಣಗಳಿಂದ ಕೂಡಿರುವಂಥದ್ದು, ಚಿನ್ನದ ಬಣ್ಣದಿಂದ ಹಾವುಗಳಿತ್ತಂತೆ. ನಾನಾ ವರ್ಣ, ವಿಚಿತ್ರವಾಗಿರುವಂತಹ ನಾನಾ ವಿಧದ ವರ್ಣಗಳ ಹಾವುಗಳೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರುವಂತಹ ಹಾವುಗಳು, ಬೇರೆ ಬೇರೆ ಬಣ್ಣದ ಹಾವುಗಳು. ಅಂತಹ ಹಾವುಗಳೆಲ್ಲವೂ ಸಮೇತ ಆ ಒಂದು ಇವನ ಸರ್ಪಯಾಗದಲ್ಲಿ ಬಿದ್ದು ನಾಶ ಹೊಂದಲಿಕ್ಕೆ ಪ್ರಾರಂಭ ಹೊಂದಿದ್ವು ಅಂಥೇಳಿ. ಹೀಗೆ ಸಾಕಷ್ಟು ಸರ್ಪಸಂತತಿಗಳು ಹೀಗೆ ನಾಶವನ್ನು ಹೊಂದುತ್ತಾ ಹೋದುವು ಅಂಥೇಳಿ ಆ ವಿಚಾರಧಾರೆಗಳನ್ನೆಲ್ಲ ಹೇಳ್ತಾರೆ. ಇನ್ನು ಉಳಿದಿರುವ ಭಾಗವನ್ನು ಇದನ್ನು ನಾಳೆ ದಿವಸ ಇದನ್ನೆಲ್ಲ ನೋಡೋಣ ಅಂತ ಹೇಳ್ತಾ